ಶ್ರೀ ಶನೇಶ್ವರ ಸ್ವಾಮಿಯವರ ದಿವ್ಯ ಕ್ಷೇತ್ರದಲ್ಲಿ ಇಲ್ಲಿ ಇರುವಂಥ ಮುಖ್ಯ ದೇವರುಗಳು. ಇಲ್ಲಿ ಮಹಾಗಣಪತಿ ಭಕ್ತರ ವಿಘ್ನಗಳನ್ನು ನಿವಾರಿಸುವಕ್ಕೋಸ್ಕರವಾಗಿ ಮಹಾಗಣಪತಿ ಸಹ ಇಲ್ಲಿ ಸ್ವಾಮಿಯ ಬಲಭಾಗದಲ್ಲಿ ನೆಲೆಸಿದ್ದಾರೆ. ಅದರಂತೆ ಭಕ್ತರ ಬಲ ಮತ್ತು ಜಯ ಶಕ್ತಿ ಸಾಮರ್ಥ್ಯವನ್ನು ಕೊಡುವುದಕ್ಕೋಸ್ಕರವಾಗಿ ಅಭಯ ಆಂಜನೇಯ ಸ್ವಾಮಿಯವರು ಸಹ ಈ ಕ್ಷೇತ್ರದಲ್ಲಿ ನೆಲೆಸಿರುತ್ತಾರೆ. ಅದರ ಜೊತೆಗೆ ಮಾತಾ ಪ್ರಿಯಪಡನಮ್ಮ ಈ ಕ್ಷೇತ್ರದ ಶಕ್ತಿ ದೇವತೆಯಾಗಿ ಇಲ್ಲಿ ಬಂದಂಥ ಭಕ್ತರಿಗೆ ದುಷ್ಟ ಶಕ್ತಿಗಳನ್ನು ದೂರ ಮಾಡೋದಕ್ಕೆ, ರೋಗ ರುಜಿನಗಳನ್ನು ನಾಶ ಮಾಡೋದಕ್ಕೆ, ಮಾಟ ಮಂತ್ರ ವಾಮಾಚಾರಗಳನ್ನು ಇರುವಂಥ ದುಷ್ಟ ಶಕ್ತಿಗಳನ್ನು ದೂರ ಮಾಡೋದಕ್ಕೆ ಮಾತಾ ಪ್ರಿಯಪಟ್ಟನಮ್ಮನವರು ಈ ಕ್ಷೇತ್ರದಲ್ಲಿ ಶಕ್ತಿ ದೇವತೆಯಾಗಿ ನೆಲೆಸಿದ್ದಾರೆ. ಅದು ಅಲ್ಲದೆ ಈ ಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿಯವರು ಸಹ ಕ್ಷೇತ್ರ ಪಾಲಕನಾಗಿ ಭಕ್ತರು ಈ ಕ್ಷೇತ್ರಕ್ಕೆ ಬಂದಾಗ ಆ ಭಕ್ತರು ಅವರ ಮನೆ ತಲುಪುವವರೆಗೂ ಕಾವಲುಗಾರನಾಗಿ ನಿಂತು ಆ ಕ್ಷೇತ್ರ ಪಾಲಕನಾಗಿ ಅಣ್ಣಪ್ಪ ಸ್ವಾಮಿಯವರು ಸಹ ಇಲ್ಲಿ ಭಕ್ತರ ಬೆಂಗಾವಲಾಗಿ ನಿಂತು ಕಾಯ್ತಿದ್ದಾನೆ. ಅದರಂತೆ ಇಲ್ಲಿ ಕಾಶಿನಾಥ, ಅಮರನಾಥ, ಕೇದಾರನಾಥ, ಸೋಮನಾಥ ಹೀಗೆ ಹಲವಾರು ರೀತಿಯಲ್ಲಿ 12 ನಮ್ಮ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದ್ದಾವೆ. ಆ 12 ಜ್ಯೋತಿರ್ಲಿಂಗಗಳು ಎಲ್ಲಿದ್ದಾವೆ ಅಂದರೆ ಕಟ್ಟೆಬಾಳೆ ಕ್ಷೇತ್ರದಲ್ಲಿ ಮಾತ್ರ ಇದ್ದಾವೆ. ಈ ಕಟ್ಟೆಬಾಳೆ ಕ್ಷೇತ್ರದಲ್ಲಿ ಆ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿ ಆ ಲಿಂಗಗಳಿಗೆ ಮುದುಕದ ಹೂವು, ಚಂದ್ರಶೇಖರ ಆ ಸ್ವಾಮಿ, ಆ ಮುದುಕದ ಹೂವು, ಬಿಲ್ಪತ್ರೆ, ಹಾಲು, ಮೊಸರು ಇತ್ಯಾದಿಗಳನ್ನು ಆ ಶಿವಲಿಂಗದ ಮೇಲೆ ಹಾಕಿ ಆ ಶಿವನನ್ನು ಪ್ರಾರ್ಥನೆ ಮಾಡಿದರೆ ಆ ಶಿವ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದಂಥ ಭಾಗ್ಯ ಸಿಗುತ್ತೆ, ಫಲ ಸಿಗುತ್ತೆ. ಆ ಭಗವಂತನಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಅಲ್ಲದೆ ಇಲ್ಲಿ ತಾನಾಗೆ ತಾರಾಮಂಡಲ, ತಾರಾವೃಕ್ಷ, ಬಿಲ್ವಪತ್ರ ವೃಕ್ಷ, ಅಶ್ವತ್ಥ ವೃಕ್ಷ, ಬೇವಿನ ವೃಕ್ಷ, ಬೇವಿನ ಬನ್ನಿಯ ವೃಕ್ಷ ಹೀಗೆ ಹಲವಾರು ಇಲ್ಲಿ 9 ತಾರೆಯ ಮರಗಳು ಇದ್ದಾವೆ ಇಲ್ಲಿ ಈ ಕ್ಷೇತ್ರದಲ್ಲಿ. ಎಲ್ಲಿ ಹುಡುಕಾದ್ರೂ ಸಿಗಲ್ಲ ಇಂಥ ಒಂದು ಅದ್ಭುತವಾದಂಥ ವೃಕ್ಷಗಳು. ಇದು ತಾರಾಮಂಡಲದಲ್ಲಿ ಶನೇಶ್ವರ ಇದ್ದಾನೆ. ಹಾಗೆ ಕಟ್ಟೆಬಾಳೆಯಲ್ಲಿ ಇದನ್ನಕ್ಕೆ ಸಾಕ್ಷಿ ತಾರಾಮಂಡಲದ ದೇವ, ತಾರಾವೃಕ್ಷದ ದೇವ, 9 ತಾರೆಯ ಮರಗಳು ಸುತ್ತಮುತ್ತ ದೇವಸ್ಥಾನದ ಎಡಭಾಗ, ಬಲಭಾಗ, ಮುಂಭಾಗ ಇದೆ. ಆ ಸ್ವಾಮಿಯ ದೇವಾಲಯವನ್ನು ಆವರಿಸ್ಕೊಂಡಿದ್ದೇವೆ. ಇಲ್ಲಿ ಭಕ್ತರ ಕೈ ಬೀಸಿ ಕರೆಯುವಂಥ ಭಾಗ್ಯದಾತ, ಕರುಣಾಮಯ, ಕರುಣಾಸಾಗರ, ಅನಾಥ ರಕ್ಷಕ, ಆಪದ್ ಬಾಂಧವ ಎಷ್ಟು ಹೇಳಿರೋ ಸಾಲದು. ಇದಕ್ಕೆ ಮಮ ಭಕ್ತ ಮಮಧಿಕಮ್ ಅಂತಾರೆ. ಆತನ ಭಕ್ತರು ಆತನಿಂದಲೂ ದೊಡ್ಡರಂತೆ. ಆತ ಹೇಳ್ತಾನೆ, ನನಗೆ ಹೂವು ಪತ್ರೆಗಳನ್ನು ತಂದು ಸೇವೆ ಮಾಡಿದರೆ ಹೂವು ತರುವರ ಮನೆಗೆ ಹುಲ್ಲ ಒತ್ತು ತರುವ ಅವ ಲಕ್ಷ್ಮೀ ರಮಣ ಅವನಿಗೆ ನೆತಿಲ್ಲ ಗೌರವ. ಆ ಭಗವಂತನಿಗೆ ಹೂವು ಪುಷ್ಪಗಳನ್ನು ತಮ್ಮೊಂದು ಅರ್ಪಣೆ ಮಾಡಿದರೆ ಆ ಭಗವಂತ ಅವರ ಮನೆಗೆ ಹುಲ್ಲನ್ನಾದರೂ ಒತ್ತು ತೀರಿಸ್ತಾನೆ. ಅಂಥ ಒಂದು ಶಕ್ತಿ ಮಹಾಮಹಿಮನಾದಂಥ ಶನೇಶ್ವರ ಸ್ವಾಮಿಯವರು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಆ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳು ಆ ಭಗವಂತ ಆಯು, ಆರೋಗ್ಯ, ಐಶ್ವರ್ಯ, ಇಷ್ಟಾರ್ಥಗಳನ್ನು ನೆರವೇರಿಸಿ ಈ ಕ್ಷೇತ್ರ ದಿನೇ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವಂತಾಗಲಿ ಎಂದು. ಓಂ ಶನೇಶ್ವರಾಯ ನಮಃ. ನಾನು ಈ ದೇವಸ್ಥಾನಕ್ಕೆ ಬರೋಕ್ಕೆ ಹಿಡ್ದು 30 ವರ್ಷ ಆಯಿತು. ಹೇಗೆಂದರೆ ಇಲ್ಲಿ ಮುಂಚೆ ಬೆಳ್ದೆಣ್ಣು, ಕಬ್ಬು ಈ ಥರ ಕಿತ್ಕೊಂಡು ಹುಡುಗ್ರ ಜೊತೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರ್ತಾ ತುಂಬ ಭಕ್ತಿಯಿಂದ ನೋಡಿದೆ. ಸ್ವಾಮಿಯ ಅನುಗ್ರಹ ಅದು ನೋಡಿ 2 ಕಣ್ಣು ಸಾಲದು. ಇಲ್ಲಿ ಬಂದಂಥವ್ರಿಗೆ ತುಂಬ ರೀತಿಯಲ್ಲಿ ಒಳ್ಳೆಯದಾಗಿದೆ. ನನಗೂ ಅಷ್ಟೇ. ಅದು ಒಂದು ಅಂದರೆ ಹೇಳ್ಬೋದು, ಸಿಕ್ಕಾಪಟ್ಟೆ ನನಗೆ ತುಂಬ ಒಳ್ಳೆಯದಾಗಿದೆ. ಮನೆ ಬೇಕಾಗಿದೆ, ಮದುವೆ ಆಗ್ತಿರಲ್ಲ, ಮದುವೆ, ಆಮೇಲೆ ಮಕ್ಕಳು ಎಲ್ಲ ಪ್ರತಿಯೊಂದು ವಿಚಾರದಲ್ಲಿ, ಆರೋಗ್ಯದಾಗ ಬರ್ಬೋದು, ಬಿಸ್ನೆಸ್ ಎಲ್ಲ ಆಗ್ಬೋದು, ಪ್ರತಿಯೊಂದು ಕೇಳಿದ ಕ್ಷಣ ನಾನು ಈ ಸ್ವಾಮಿಯ ಕೇಳಿದಲ್ಲೇ ಏನೂ ಮಾಡಲ್ಲ. ಆ ಸ್ವಾಮಿಯ ಇಲ್ಲಿ ಏನು ಕೇಳೋದಂದರೆ ಹೂವು ಪ್ರಸಾದ ಆಗತ್ತೆ, ಬಲಗಡೆ ಎಡಗಡೆ ಅಂದ್ರೆ ಪ್ರಸಾದ ಕೇಳ್ತೀವಿ. ನಾನು ಏನು ಕೇಳಿದ್ರು ಬೇಡ ಅಂದರೆ ಬೇಡ, ಬೇಕು ಅಂದ್ರೆ ಬೇಕು. ಪ್ರತಿಯೊಂದಲ್ಲೂ ನಾನು ಪ್ರಸಾದ ಕೇಳ್ತೀನಿ. ಬಲಗಡೆ ಪ್ರಸಾದ ಕೊಟ್ಟರೆ ಮಾತ್ರ ನಾನು ಪ್ರತಿಯೊಂದು ಮದುವೆ ಆಗ್ಬೋದು, ಮನೆ ತಗೊಳೋದಾಗ್ಬೋದು, ಪ್ರತಿಯೊಂದು ಸ್ವಾಮಿಯ ಪ್ರಸಾದ ಇಲ್ಲದೆ ಏನೂ ಕಾರ್ಯಕ್ರಮ ಮಾಡಲ್ಲ. ನಮ್ಮ ಮನೆ ಒಳಗೆ ಏನಾದರೂ ಆ ಸ್ವಾಮಿ ಕೇಳಿದ ಏನೂ ಮಾಡಲ್ಲ. ಇವತ್ತಿಗೂ ನಾನು 30 ವರ್ಷ ಇಲ್ಲಿ ನಡ್ಕೊಂತೀನಿ ಅಂದರೆ ಈ ಸ್ವಾಮಿ ನಾನು ಕೇಳಿದ ವರವನ್ನು ಕ್ಷಣದಲ್ಲಿ ಕೊಡ್ತಾರೆ, ತಡ ಇಲ್ಲ. ನನ್ನ ಭಕ್ತಿ ಹೇಗಿದೆಯೋ ಹಾಗೆ ನನಗೆ ಪರಮಾತ್ಮ. ಆಮೇಲೆ ಪರಮಾತ್ಮನಿಗೆ ನೋಡಿದಿನೋ ಗೊತ್ತಿಲ್ಲ, ಇಲ್ಲಿರುವಂಥ ಅರ್ಚಕರು ಅದು ವಿಶೇಷ ಬೇಡ್ರಿ. ಯಾರಿಗೂ ಬೇರೆ ಥರ ಅಂದರೆ ಅದು ಮುಟ್ಬೇಡ ಇದು ಮುಟ್ಬೇಡ ಅಂತ ತುಂಬ ಏನೋ ಹೇಳ್ತಾರೆ. ಈ ಗುಡಿಗೆ ಬಂದರೆ ಪ್ರತಿಯೊಂದು ಅವಕಾಶ ಸಿಗತ್ತೆ. ನನ್ನ ಜನ್ಮದ ಪುಣ್ಯ
ಇಂಥ ಒಬ್ಬ ಅರ್ಚಕರು ಸಿಗೋದಕ್ಕೆ, ಇಂಥ ಗುರುಗಳು ಸಿಗೋದಕ್ಕೆ ನನ್ನ ಪುಣ್ಯ, ಇಲ್ಲಿ ಬರೋರಿಗೆ ಎಲ್ಲರಿಗೂ ಪುಣ್ಯ. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮನೂ ಇದು ನಿನ್ನ ಮನೆ ಮಾಡು ಅಂತ ಪ್ರತಿಯೊಂದು ಮಾಡ್ತಾರೆ. ಬೇರೆ ಕಡೆ ಹೋದರೆ ಈ ಥರ ಅವಕಾಶ ಸಿಗಲ್ಲ. ಸಿಕ್ಕಿದ್ನ ಈ ಜನ್ಮದಲ್ಲಿ ನಾನು ತುಂಬ ಯೋಗವನ್ನು ಪಡ್ಕೊಂತಿದ್ದೀನಿ. ಪ್ರತಿಯೊಂದು ಹೋಮ ಆಗ್ಬೋದು, ಗಂಗಾ ಆಗ್ಬೋದು, ಆಮೇಲೆ ಬೆಂಕಿ, ನಿನ್ನೆ ಕೆಂಡ ಹೇಳ್ಬಾರ್ದು, ವಿಶೇಷವಾಗಿ ಹೋಮ ಹವನಗಳಲ್ಲಿ ಪ್ರತಿಯೊಂದಲ್ಲೂ ಭಾಗವಹಿಸಿದ್ದೀನಿ. ಪ್ರತಿ ವರ್ಷವೂ ಭಾಗವಹಿಸ್ತೀನಿ. ಈ ಕಾರ್ಯಕ್ರಮ ನನ್ನ ಏನಾರ ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರೆ ತುಂಬ ನೋವಾಗುತ್ತೆ. ಬಟ್ ಹಾಗಾಗಿ ಇಲ್ಲಿ ಬರೋಂಥ ಪ್ರತಿಯೊಂದು ಭಕ್ತರು, ನಿನ್ನೆ ನೋಡ್ರಿ ನೈಟು ಒಂದು 2-3 ಸಾವಿರ ಜನ ಸೇರಿ ಇವತ್ತು ಒಂದು 7-8 ಸಾವಿರ 10-15 ಸಾವಿರ ಜನ ಇವತ್ತು ಅನ್ನ ಸಂತರ್ಪ ನಡೀತದೆ. ಇದು ಹೇಗೆ ನಡೀತಿದೆ ಅಂದರೆ ಆ ಪವಾಡ ಪುರುಷ ಒಳಗಿರೋ ಶನೇಶ್ವರಿಗೆ ಮಾತ್ರ ಗೊತ್ತು. ಭಕ್ತಾದಿಗಳಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸೋ ಶನೇಶ್ವರ ಇದ್ದಾನೆ ಅಂದರೆ ಕುಬೇರ ಶನೇಶ್ವರ ಅಂತ. ಇದು ಕುಬೇರ ಜಾಗದಲ್ಲಿ ಕೂತಿರುವಂಥ ಶನೇಶ್ವರ ಅಂದರೆ ಕೆಲವರು ಭಯ ಪಡ್ತಾರೆ. ನಾನು ಈ ಸ್ವಾಮಿನ ನೋಡಿದ್ರೆ ಊಟನೂ ಮಾಡಲ್ಲ, ವಾರ ಒಂದೊತ್ತು ಮಾಡ್ಕೊಂಡು ಸ್ವಾಮಿ ನೋಡಿ ಇಲ್ಲೇ ಪ್ರತಿ ಶನಿವಾರ. ವಿಶೇಷ ಅಂದರೆ ಇದು ಹೆಂಗೆ ನಡೀತೈತೋ ನಮಗೂ ಆಶ್ಚರ್ಯ. ಆ ಪರಮಾತ್ಮ ನಡೆಸ್ತಾನೆ. ಪ್ರತಿ ಶನಿವಾರ ಊಟದ ವ್ಯವಸ್ಥೆ ಇರುತ್ತೆ. ಬಂದ ಭಕ್ತಾದಿಗಳಲ್ಲಿ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ವಿಶೇಷವಾಗಿ ಗುಡಿ ಕ್ಷೇತ್ರದ ಮಹಿಮೆ ಯಾರಿಗೆ ಒಳ್ಳೇದಾಯ್ತು ಅವ್ರಿಗೆ ಮಾತ್ರ ಗೊತ್ತು. ನನ್ನ ಮನಸ್ಪೂರ್ವಕವಾಗಿ ತುಂಬ ಹೃದಯದಿಂದ ನನ್ನ ಶನೇಶ್ವರ ಅಲ್ಲ, ಅವರು ನನ್ನ ಕುಲದೇವ ತಿಮ್ಮಪ್ಪ ರೀತಿಯಲ್ಲಿರುವಂಥ ಕುಬೇರ ಶನೇಶ್ವರ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಯಾಕಂದರೆ ಆ ರೀತಿ ಏನು ಕೇಳಿದ್ರು ಕ್ಷಣದಲ್ಲೇ. ನಿನ್ನೆ ಅಷ್ಟೇ ನನ್ನ ಡಿ ಬಾಸ್ ಅನ್ನೋದು ಹೇಳೋಕೆ ನಾನು ಖುಷಿ ಪಡ್ತೀನಿ. ಅವ್ರ ಬಗ್ಗೆ ಕೇಳಿದೆ. ಅಂಥ ಮಹಾಶಿವರಾತ್ರಿ ದಿನಾನು ಎಷ್ಟೋ ಜನ ಹೇಳಿದ್ರೆ ಇದು ಅಪ್ಪಣೆ ಆಗಲ್ಲ ಅಂತ. ನಾನಂದೆ ನೆನೆದವರ ಮನದಲ್ಲೇ ಬರುವ ಶನೇಶ್ವರ, ಕುಬೇರ ಶನೇಶ್ವರ ನಾನು ಕೇಳ್ತೀನಿ ಅಂದೆ. ಎಷ್ಟು ಕ್ಷಣದಲ್ಲಿ ಅಪ್ಪಣೆ ಕೊಡ್ತು ಅಂದರೆ ಅದು ನನ್ನ ಕಣ್ಣು ಅದು ಹತ್ಬಿಡ, ನಿನ್ನೆ ಅಳು ಬಂದ್ಬಿಡ್ತು. ಅಷ್ಟು ಕ್ಷೇತ್ರದ ಮಹಿಮೆ ಇದೆ. ಕೇಳ್ಕೊಂಡೆ, ಆಮೇಲೆ ಖುಷಿ ಆಯಿತು, ಅಪ್ಪಣೆ ಆಯಿತು. ನನಗೆ ಹಂಗೆ ನಾನು ಏನು ಅಂದ್ಕೊಂಡ್ರು ನಡೀತಾ ಇದೆ. ಎಲ್ಲರೂ ನಾನು ಅನ್ನೋದಲ್ಲ, ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಬಹು ಭಿಕ್ಷಾನ್ ದೇವಿ ಶನೇಶ್ವರ ಅಂತ ಕೇಳಿದ್ರೆ ಅವನ್ನೆಲ್ಲದೂ ಕೊಡ್ತಾನೆ. ನಾನು ಕೇಳಿಲ್ಲ ಅಂತ ಏನೂ ಕೊಡಲ್ಲ. ನಿನ್ನ ಪಾಡಿ ಬರ್ತೆ ದೇವ್ರು ನೋಡಿ ಹೋದ್ರೆ ಮುಗೀತು. ಪರಮಾತ್ಮಲೇ ಬೇಡ್ಕೊ ಹೋಗು, ಸ್ವಾಮಿ ಕೊಡಪ್ಪ ನನಗೆ, ಅಪ್ಪಾಜಿ ತಂದೆ ನೀನು ಬಿಟ್ಟರೆ ಯಾರೂ ಇಲ್ಲ ಅಂತ ಕೇಳ್ಕೊಂಡ್ರೆ ಎಲ್ಲದೂ ಕೊಡ್ತಾನೆ. ಹೋಗ್ಬಿಟ್ಟು ಅಪ್ಪ ಅದು ಮಾಡಪ್ಪ ಅಂದ್ರೆ ಮಾಡಲ್ಲ. ನಾವು ಅಳಬೇಕು. ಸ್ವಾಮಿ ಯಾರೋ ಮುಂದೆ ಹತ್ರ ಏನೂ ಸಿಗಲ್ಲ. ಸ್ವಾಮಿ ಮುಂದೆ ಹತ್ರ ಕ್ಷಣದಲ್ಲಿ ಬಂದು ನಮ್ಮ ಇಷ್ಟಾರ್ಥಗಳು ಈಡೇರಿಸೋ ಶನೇಶ್ವರ ಅಂದರೆ ಅದು ಹೇಳೋಕ್ಕಾಗಲ್ಲ. ಸ್ವಾಮಿಯ ಪವಾಡ ಅಷ್ಟು ನೋಡಿ. ಇವತ್ತು ಇಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರಂದರೆ ಅವ್ರಿಗೆಲ್ಲ ಒಳ್ಳೇದಾಗಿದ್ದಕ್ಕೆ ಬರೋದು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಯಾವುದೇ ಜಾತಿ ಭೇದ ಎಲ್ಲರಿಗೂ, ಸರ್ವಧರ್ಮರಿಗೂ ಸಮಪಾಲು ಅನ್ನೋದು ಇದೊಂದು ಕ್ಷೇತ್ರದಲ್ಲಿ ಇರ್ಬೋದು. ನಾನು ತುಮಕೂರಿಂದ ಬಂದಿರೋದು. ನಾನು ಪ್ರತಿ ವರ್ಷ ಶಿವರಾತ್ರಿಗೆ ಇಲ್ಲಿ ಬರ್ತಾ ಇರ್ತೀನಿ. ತುಂಬಾ ಜೋರಾಗಿ ಮಾಡ್ತಾರೆ ಇಲ್ಲಿ. ಬೆಳಗ್ಗೆ ಪ್ರತಿ ವರ್ಷನೂ ಉಪವಾಸ ಇದ್ದು ಇಲ್ಲಿ ವ್ರತನ ಮಾಡ್ತೀನಿ. ಇಲ್ಲಿ ಬೆಳಗ್ಗೆ ಕುಂಭ ಹೊರ್ತಾರೆ, ಅದಾದ್ಮೇಲೆ ಮೆರವಣಿಗೆ ಇರುತ್ತೆ, ಸಂಜೆ ಕೆಂಡ ತುಳಿತೀನಿ, ಅದಾದಮೇಲೆ ಉಪವಾಸ ಬಿಡೋ ಅಂಥದ್ದು. ಆ ಥರ ನಾನು ಪ್ರತಿ ವರ್ಷವೂ ಇಲ್ಲಿ ಬರ್ತೀನಿ. ಪ್ರತಿ ವರ್ಷ ಬಂದು ನಾನಿಲ್ಲಿ ವ್ರತನ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಂಪ್ರೂವೇಷನ್ ನನ್ನಲ್ಲಿ ನಾನು ನೋಡಿದ್ದೀನಿ. ಅಂದರೆ ಎಜುಕೇಷನ್ ವೈಸ್ ಇರ್ಬೋದು, ಹೆಲ್ತ್ ವೈಸ್ ಇರ್ಬೋದು, ತುಂಬ ನನ್ನಲ್ಲಿ ನಾನು ಇಂಪ್ರೂವೇಷನ್ ನೋಡಿದ್ದೀನಿ. ಅಂದರೆ ಸ್ವಾಮಿಗೆ ನಾವು ಎಷ್ಟು ಭಕ್ತಿಯಿಂದ ಬೇಡ್ಕೊತೀವೋ ಅದ್ರ ಮೇಲೆ ನಮಗೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಇಲ್ಲಿನ ವಿಶೇಷ ಅಂದರೆ ನಾವು ಏನು ಕೇಳ್ಕೊತೀವಿ ಅದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ನಾವು ಶ್ರದ್ಧೆ ಭಕ್ತಿಯಿಂದ ಕೇಳಿದ ಯಾವತ್ತೂ ಕೊಡಲ್ಲ ಅಂತ ಹೇಳಿಲ್ಲ. ನಾವು ಭಕ್ತಿಯಿಂದ ಕೇಳ್ಕೊಬೇಕಷ್ಟೇ. ನಾನು ಪ್ರತಿ ವರ್ಷ ಬರ್ತೀನಿ ಶಿವರಾತ್ರಿಗೆ. ಇಲ್ಲಿ ತುಂಬ ಜೋರಾಗಿ ನಡೆಸ್ಕೊಡ್ತಾರೆ. ತುಂಬ ಅಂದರೆ ಭಕ್ತಿಪೂರ್ವಕವಾಗಿ ಅನ್ನ ಸಂತರ್ಪಣೆ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ನಡೆಯುತ್ತೆ. ಒಂದ್ಸಲ ಎಲ್ಲರೂ ಬರಲೇಬೇಕಾದಂಥ ಜಾಗ ನನ್ನ ಪ್ರಕಾರ. ಯಾಕಂದರೆ ಅವ್ರ ಕೃಪೆಗೆ ಪಾತ್ರರಾಗೋದು ಎಲ್ಲರಿಗೂ ಸಿಗಲ್ಲ. ಅಷ್ಟು ಭಕ್ತಿಯಿಂದ ಇಲ್ಲಿ ಎಲ್ಲ ನಡೆಸ್ಕೊಡ್ತಾರೆ. ಸೊ ಹಂಗಾಗಿ ನಾವು ಭದ್ರಾವತಿಯಿಂದ ಒಂದು 17-18 ವರ್ಷದಿಂದ ಬರ್ತಾನೆ ಇದ್ದೀವಿ. ಮುಂಚೆ ಎಲ್ಲ ಸ್ಟಾರ್ಟಿಂಗಲ್ಲಿ ಪ್ರತಿ ಶನಿವಾರ ಬರ್ತಿದ್ವಿ. ಯಾಕಂದರೆ ನಮಗೆ ಅವಾಗ ತುಂಬ ಪ್ರಾಬ್ಲಮ್ ಇತ್ತು. ಯಾರೂ ಇದೇ ಥರ ಹೇಳಿದ್ರು, ಇಂಥ ಜಾಗದಲ್ಲಿ ಸ್ವಾಮಿ ದೇವಸ್ಥಾನ ಇದೆ, ಶನೇಶ್ವರನ ದೇವಸ್ಥಾನ, ಹೋಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಅವ್ರು ಯಾರೋ ಹೇಳಿದ್ದಕ್ಕೆ ಅಡ್ರೆಸ್ ಕೇಳ್ಕೊಂಡು ಬಂದ್ವಿ. ಫಸ್ಟ್ ಇಲ್ಲಿ ಬಂದಾಗ ಈ ರೋಡ್ ಇದ್ದಿಲ್ಲ, ಇಂಥದ್ದು ಇದ್ದಿಲ್ಲ, ಆ ಕಾಡಿತ್ತು ಸ್ವಲ್ಪ ಅನಿಸುತ್ತೆ. ಆ ಟೈಮಲ್ಲಿ ಆ ಫ್ಲೇವರ್ ಕೆಳಗಡೆ ಬರಬೇಕಾಯಿತು. ಆವತ್ತಿನ ಕಾಲಕ್ಕೆ ನಮಗೆ ಗುರುಗಳು ತುಂಬ ಸ್ಟಾರ್ಟಿಂಗಲ್ಲಿ ಬಂದಾಗ ನಮಗೆ ಅವರು ತುಂಬ ಸಪೋರ್ಟ್ ಮಾಡಿದ್ರು. ತುಂಬ ಕಷ್ಟ ಇತ್ತು. ಬರ್ತಾ ಸ್ವಾಮಿ ಸನ್ನಿಧಿಗೆ ಬಂದಾಗಲೆಲ್ಲ ನಮಗೇನೋ ಒಂಥರ ನೆಮ್ಮದಿ. ದುಡಿಮೆ ವಿಚಾರ ಆಗಲಿ, ಏನೇ ವಿಚಾರ ಆಗಲಿ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ನಾವೇನು ಮಾಡ್ತೀವಿ, ಪ್ರತಿ ವರ್ಷಕ್ಕೊಂದ್ಸಲ ಎರಡು ಸಲ ತಪ್ಪದೆ ಶಿವರಾತ್ರಿಗೆ ಏನೇ ಕೆಲಸ ಇದ್ದರೂ ಬಂದೇ ಬರ್ತೀವಿ ನಾವು. ನಮಗೆ ತುಂಬ ಒಳ್ಳೆಯದಾಗಿದೆ ಭಗವಂತನ ದಯದಿಂದ. 17-18 ವರ್ಷದಿಂದ ಬರ್ತಾನೆ ಇದ್ದೀವಿ, ತಪ್ಪಿಸ್ತಾ ಇಲ್ಲ. ಭದ್ರಾವತಿಯಿಂದ ಇರ್ಬೋದು, ಶಿವಮೊಗ್ಗದಿಂದ ಇರ್ಬೋದು, ನಾವು ತಿಳಿಸಿದ್ದೀವಿ ಸುಮಾರು ಜನ ಎಲ್ಲ ಜನಕ್ಕೂ ಕಷ್ಟ ಪರಿಹಾರ ಆಗಿದೆ. ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ, ಒಂಥರ ಸಂತೋಷ. ಆ ಭಗವಂತನ ನೋಡಿದ್ರೆ ಸಾಕು, ನಮ್ಮ ಕಷ್ಟಗಳೆಲ್ಲ ಹೋಗಿದ್ದಾವೆ ಸುಮಾರು. ಹಾಗಾಗಿ ಏನೋ
ನಮ್ಮ ಕೈಲಾದಷ್ಟು ಸೇವೆ ಭಗವಂತನ ಮಾಡೋದಕ್ಕಿಂತ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅನ್ನೋದೇ ತಮಿಳ್ನಾಡಿಂದ ನಮ್ಮ ಆಸೆ. ಮತ್ತು ಬೆಂಗಳೂರಿಂದ ಹುಬ್ಳಿಯಿಂದ ಎಲ್ಲ ಬರ್ತಾರೆ. ಇಲ್ಲಿ ನಡೆಯುವಂಥ ವಿಶೇಷ ಏನಂದರೆ ಇಲ್ಲಿ ಭಕ್ತರು ಏನೇ ಒಂದು ಅವ್ರ ಕಷ್ಟ ಸುಖನ ಬೇಡ್ಕೊಂಡು ಭಕ್ತಿಯಿಂದ ಕೆಂಡ ತುಳಿದು ಉಪವಾಸ ಇದ್ದು ಗಂಗೆ ಪೂಜೆ ಮಾಡಿಕೊಂಡು ಕೆಂಡ ತುಳಿದ್ರೆ ಅವ್ರದ್ದು ಏನೇ ಕೆಲಸ ಇದ್ದರೂ ಅದು ನಡೀತವೆ. ಅದು ಅಲ್ಲದೆ ನಮ್ಮ ಗುರುಗಳಾದಂಥ ಸ್ವಾಮಿಯವರು ಒಂದಲ್ಲ ಎರಡನೇ ಬಾರಿ ಕೆಂಡ ಶಿವರಾತ್ರಿ ಟೈಮಲ್ಲಿ ಕಾಶಿಗೆ ಹೋಗಿ ಅಲ್ಲಿಂದ ಗಂಗೆನ ತಂದು ಪೂಜೆ ಮಾಡ್ತಾರೆ. ಅದು ವಿಶೇಷವಾದದ್ದು ಇಲ್ಲಿ ಪ್ರತಿ ವರ್ಷವೂ ಹಾಗೆ. ಇದು 2ನೇ ಬಾರಿ ಹೋಗಿ ಬಂದಿದ್ದಾರೆ. ಅದು ಅಲ್ಲದೆ ಇಲ್ಲಿ ಏನಾಗ್ತಿದೆ ಅಂದರೆ ಎಲ್ಲಿಂದನೂ ಬಂದರೂ ಸಹ ಅವ್ರ ಮನಸ್ಸಲ್ಲಿ ಬೇಡ್ಕೊಂಡು ದೇವ್ರು ಬಂದು ಮೈ ಮೇಲೆ ಹೇಳುವಂಥದ್ದು ಯಾವುದೂ ಇಲ್ಲ. ಎಲ್ಲದೂ ಏನಿದ್ರು ಇದರಿಂದನೇ ಶಿಲೆ ಅಪ್ಪಣೆನೇ ಆಗೋದು. ಶಿಲೆ ಅಪ್ಪಣೆ ಒಂದು ಸರಿ ಆಯಿತು ಅಂದರೆ ಅದು ಮಾತು ಎಷ್ಟೇ ಕಷ್ಟ ಇದ್ದರೂ ಅದನ್ನು ನಡೆಸ್ಕೊಡುತ್ತೆ. ಇಲ್ಲಿ ಜಾಸ್ತಿ ಭಕ್ತರು ಬರೋದೇ ಅವರಿಗೆ ಕೋರ್ಟ್ ಕೆಲಸ ಆಗಿರಲಿ, ಜಮೀನು ಕೆಲಸ ಆಗಿರಲಿ ಅಂಥದ್ದನ್ನೇ ಜಾಸ್ತಿ ನಡೀತಾ ಇರೋದು. ಪವಾಡಗಳೇ ಜಾಸ್ತಿ ನೋಡೋಕ್ಕೆ. ಯಾಕಂದರೆ ಮೈ ಮೇಲೆ ಬಂದು ಕುಣಿದು ಹೇಳುವಂಥದ್ದು ಯಾವುದೂ ಇಲ್ಲ ಇಲ್ಲಿ. ಇಲ್ಲಿ ತುಂಬ ವಿಶೇಷವಾದದ್ದು ಅಂದರೆ ಕಟ್ಟೆಹೊಳೆ ಶನೇಶ್ವರ ಸ್ವಾಮಿಯವ್ರದ್ದು ತುಂಬ ವಿಶೇಷ ಇದೆ. ಅದು ಅಲ್ಲದೆ ಶಿವರಾತ್ರಿಗೆ ಹೆಚ್ಚು ಕಮ್ಮಿ ಒಂದು 5,000 ಜನ ಅನ್ನ ಸಂತರ್ಪಣೆಗೆ ಬರ್ತಾರೆ ಇಲ್ಲಿ. ಅಷ್ಟು ಜನಸಂಖ್ಯೆ ಜಾಸ್ತಿ ಇದೆ. ಶಿವರಾತ್ರಿ ಕೆಂಡ ತುಳಿಯೋಕ್ಕಂತಲೇ ಉಪವಾಸ ಇದ್ದು 3 ದಿವಸ ಸ್ಲಿಪ್ಪರ್ ಆಗದಲ್ಲೇ ಇದ್ದು ಬರೀ ಪಾದದಲ್ಲೇ ನಡೆದಾಡ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ವರ್ಷದಲ್ಲೇ ಅವ್ರು ಬೇಡ್ಕೊಂಡಿರೋ ಕೆಲಸ ಎಲ್ಲ ಆಗ್ತಾ ಇದ್ದಾವೆ. ಅಂತ ಎಲ್ಲ ಪವಾಡಗಳು ನಡೆಯುವಂಥ ಕ್ಷೇತ್ರ ಅಂದರೆ ಶ್ರೀ ಈಗ ನನಗೆ 35 ವರ್ಷ ಆಗಿರ್ಬೋದು. ಅವಾಗಿಂದ ನಾನು ಹುಟ್ಟಾಗಿಂದನೂ ಈ ದೇವರಲ್ಲಿ ಸತ್ಯ ಅನ್ನೋದಿದೆ. ನಮ್ಮ ಮನೆತನಕ್ಕೆ ತುಂಬ ಒಳ್ಳೆಯದಾಗಿದೆ. ನಮಗೆ ಅನ್ನೋದಕ್ಕಿಂತ ನಮ್ಮ ಮನೆತನಕ್ಕೆ ತುಂಬಾ ಒಳ್ಳೆಯದಾಗಿದೆ. ಎಸ್ಪೆಷಲಿ ಈ ದೇವರಲ್ಲಿ ಏನು ಸತ್ಯ ಇದೆ ಅಂದರೆ ನಾವೇನು ಅನ್ಕೊಂತೀವಿ ಅದಾಗುತ್ತೆ. ಜಮೀನಿಂದಾಗಿರ್ಬೋದು, ನಾವು ಬಿಸ್ನೆಸ್ ಆಗಿರ್ಬೋದು, ನಮ್ಮ ಹೆಲ್ತ್ ಸಮಸ್ಯೆ ಪಟ್ಟಿದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಈಡೇರಿದೆ. ನಾವೇನು ಅನ್ಕೊಂತೀವಿ ಅದಾಗುತ್ತೆ. ಕಟ್ಟೆಹೊಳೆ ಗ್ರಾಮದಲ್ಲಿ ಶನಿದೇವರ ಶಿವರಾತ್ರಿ ಪೂಜಾ ಕಾರ್ಯಕ್ರಮವನ್ನು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ನಮಗೆ ಅಕ್ಕಪಕ್ಕದ ಊರಿನಿಂದ ಭಾರಿ ಸಂತೋಷದ ವಿಚಾರ ಇವತ್ತು ನಮ್ಮ ಬಲರಾಮ ಸ್ವಾಮಿಯವರು ಒಬ್ಬರೇ ಆದರೂ ಸಹ ಇವತ್ತು ಇಷ್ಟಕ್ಕೊಂದು ಜನಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ರಾತ್ರಿ ನಾಟಕೋತ್ಸವ ಕಾರ್ಯಕ್ರಮ ಇವೆಲ್ಲ ಇವತ್ತು ಸುತ್ತಮುತ್ತ ಹಳ್ಳಿಗಳಿಂದ ನಡೆಸ್ತಾ ಇರೋದು ನಮಗೆಲ್ಲ ಭಾರಿ ಸಂತೋಷದ ವಿಚಾರ. ಇವತ್ತು ಶನಿದೇವರು ಪ್ರತಿ ಶನಿವಾರನೂ ಅನ್ನ ಸಂತರ್ಪಣೆ ಮಾಡೋದ್ರ ಮುಖಾಂತರ ಇವತ್ತು ಈ ಶನಿದೇವರ ಕಾರ್ಯಕ್ರಮವನ್ನು ಇವತ್ತು ವಿಜೃಂಭಣೆಯಿಂದ ಮಾಡ್ತಾ ಇರೋದು. ಇವತ್ತು ಹೋಮ ಹವನ ಎಲ್ಲದೂ ಪೂಜೆ ಮುಖಾಂತರ ಇವತ್ತು ಎಲ್ಲ ಜನಗಳಿಗೂ ಇವತ್ತು ಶಿವರಾತ್ರಿಯ ಒಂದು ಶುಭ ಸಂದೇಶವನ್ನು ಎಲ್ಲ ಜನಗಳಿಗೂ ಕಳಿಸ್ತಾ ಇರೋದು ನಮಗೆ ಎಲ್ಲ ಪ್ರೀತಿ ಸಂತೋಷ ಇದೆ. ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳುತ್ತಾ ನಾನು ಇವತ್ತು